ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಸ್ಕಾರ. ನನ್ನ ಹೆಸರು ನಂದಿನಿ ದೇವಿ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ರಾಮಾಯಣದ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾದ್ರೆ ನನಗೆ ವಾಲಿ ನಿಗ್ರಹಣದ ಬಗ್ಗೆ ತುಂಬಾ ಗೊಂದಲ ಉಂಟಾಗಿದೆ. ಅಂತ ಶೂರ ವೀರ ಧೈರ್ಯವಂತ ಪರಾಕ್ರಮಶಾಲಿ ಧರ್ಮಬೀರು ಶ್ರೀರಾಮಚಂದ್ರ ಪ್ರಭು ಯಾತಕ್ಕೆ ವಾಲಿನ ಮರೆಯಿಂದ ಕೊಂದ್ರು? ಅಷ್ಟೆಲ್ಲ ದಶಕಂಠನನ್ನ ಅಷ್ಟೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮಚಂದ್ರನ್ಗೆ ವಾಲಿಯನ್ನ ಎದುರುಗ್ ಬಂದು ನಿಂತ್ಕೊಂಡು ಕೊಲ್ಲೋ ಸಾಮರ್ಥ್ಯ ಇರಲಿಲ್ವಾ? ಯಾಕೆ ಮರೆಯಿಂದ ಕೊಂದ್ರು ವಾಲಿನ ಅನ್ನೋದು ನನಗೆ ತುಂಬಾ ಗೊಂದಲಮಯವಾದ ಪ್ರಶ್ನೆ ಆಗಿದೆ. ಇದಕ್ಕೆ ಗುರುಗಳು ಪರಿಹಾರ ಕೊಡ್ತಾರೆ ಅಂತ ನಂಬಿದ್ದೀನಿ. ಧನ್ಯವಾದಗಳು. ಡಾಕ್ಟರ್ ನಂದಿನಿ ದೇವಿಯವರಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಬಹಳ ಸುತೂಕವಾದದ್ದಾದ್ದರಿಂದ ಈ ಮೂರನೆಯ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದೆ. ವಾಲಿಯ ಆಪಾದನೆ, ಅದಕ್ಕೆ ಶ್ರೀರಾಮರು ಕೊಟ್ಟಂತಹ ದೀರ್ಘ ಉತ್ತರ. ಆಗಲೇ ಹೇಳಿದೆ, ಸಂಪೂರ್ಣವಾಗಿ ಅಲ್ಲಿರತಕ್ಕಂಥದ್ದನ್ನೆಲ್ಲ ನಾನು ಹೇಳಲಿಲ್ಲ, ಪ್ರಧಾನವಾದ ಅಂಶಗಳನ್ನು ಮಾತ್ರ ಹೇಳಿದೆ ಅಂತ. ಆಸಕ್ತಿ ಇರತಕ್ಕಂಥವರು ವಿಸ್ತಾರವಾದ ಆ ಭಾಗವನ್ನು ಓದಬೇಕು. ಶ್ರೀರಾಮರು ಕೊಟ್ಟು ಕೊನೆಯದಾಗಿ ಹೇಳಿದರು, ತಸ್ಮಾತ್ ತ್ವಂ ನಿಹತೋ ಯುದ್ಧೇ ಮಯಾ ಬಾಣೇನ ವಾನರ. ಹೇ ವಾನರ, ನನ್ನ ಬಾಣದಿಂದ ನಿನ್ನನ್ನು ಸಂಹಾರ ಮಾಡಿದ್ದೇನೆ ಯುದ್ಧದಲ್ಲಿದ್ದಾಗ ನೀನು. ಇಷ್ಟು ಶ್ರೀರಾಮರು ತಮ್ಮನ್ನು ಸಮರ್ಥನೆ ಮಾಡಿಕೊಂಡಿದ್ದರು. ಆದರೆ ಅಲ್ಲಿ ಧ್ವನಿಪೂರ್ಣವಾಗಿ ಇರತಕ್ಕಂಥ ಒಂದೆರಡು ಅಂಶಗಳನ್ನು ನಾವು ನೋಡಬೇಕು. ಆ ಅಂಶಗಳನ್ನು ನೋಡುವುದಕ್ಕಿಂತ ಮುಂಚೆ ಈಗ ವಾಲಿಯ ಸ್ಥಿತಿ ಏನಾಯಿತು ಅನ್ನುವುದನ್ನು ನೋಡಿಬಿಡೋಣ. ಏವ ಮುಕ್ತಸುರಾಮೇಣ ವಾಲಿ ಪ್ರವ್ಯಥಿತೋ ಭೃಶಂ. ದುಃಖಿತನಾಗಿಬಿಟ್ಟು ಶ್ರೀರಾಮರು ಯಾವಾಗ ಉತ್ತರ ಕೊಟ್ಟರೋ, ಆ ಉತ್ತರವನ್ನು ಯಾವಾಗ ಕೇಳಿದನೋ, ಯಾವಾಗ ಆ ಉತ್ತರ ಮಹಾ ಸಮಂಜಸವಾಗಿದೆ ಅಂತ ಅನ್ನಿಸಿತೋ, ಯಾವಾಗ ವಾಲಿಗೆ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತೋ, ಅದರ ಎರಡರಷ್ಟು ತಾನು ಮಾಡಿದ ತಪ್ಪನ್ನೂ ಮೀರಿ ವಿನಾಕಾರಣ ರಾಮನನ್ನು ದೂಷಿಸಿದ್ದೇನೆ ಅನ್ನತಕ್ಕಂಥ ಪಶ್ಚಾತ್ತಾಪ ಉಂಟಾಯಿತೋ, ವಾಲಿ ಪ್ರವ್ಯಥಿತೋ ಭೃಶಂ. ನ ದೋಷಂ ರಾಘವೇ ದದ್ಯೌ ಧರ್ಮೇ ಅಧಿಗತ ನಿಶ್ಚಯಃ. ವಾಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಿಡುತ್ತಿದ್ದಾನೆ. ನ ದೋಷಂ ರಾಘವೇ ದದ್ಯೌ. ಶ್ರೀರಾಮರಲ್ಲಿ ದೋಷ ಇಲ್ಲರಿ, ನಾನು ಸುಮ್ಮನೆ ಮಾತಾಡಿದೆ ಅಷ್ಟೇನೆ, ಬುದ್ಧಿಗೆಟ್ಟು ಮಾತಾಡಿದೆ, ಮಂದಮತಿಯಾಗಿ ಮಾತಾಡಿದೆ. ಯಾಕೆ ಅಂದರೆ ಶ್ರೀರಾಮರಿಗೆ ಧರ್ಮದ ಸ್ಥಿತಿಯ ಬಗ್ಗೆ ಅತ್ಯಂತ ಸುನಿಶ್ಚಿತವಾದ ನಿಲುವಿದೆ. ಧರ್ಮೇ ಅಧಿಗತ ನಿಶ್ಚಿತ. ಹೇಗೆ ಹೇಳ್ತಾ ಇದ್ದಾನೆ? ಪ್ರತ್ಯುವಾಚ. ರಾಮಂ ಯಾವಾಗ ಶ್ರೀರಾಮರು ಪ್ರತ್ಯುವಾಚ ಕೊಟ್ಟರೋ ಆಗ ಪ್ರಾಂಜಲಿರ್ ವಾನರೇಶ್ವರ ಕೈ ಮುಗಿದುಬಿಟ್ಟ. ತನ್ನ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟ. ಶ್ರೀರಾಮರು ಅಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ನಂದಿನಿ ದೇವಿಯವರೇ, ವಾಲಿಯೇ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾಗ ಇನ್ನು ನಾವು ನೀವು ಏನಮ್ಮ ಮಾಡೋದು? ಯಾರೇ ವಾಲಿಯ ಪರವಾಗಿ ಮಾತನಾಡತಕ್ಕವರು
ಈ ಸಂವಾದವನ್ನು, ವಾಲಿ ಶ್ರೀರಾಮರ ಚರ್ಚೆಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅಲ್ಲಿ ಒಂದು ಧ್ವನಿ ಇದೆ ಅಂತ ಹೇಳಿದೆ, ಅದನ್ನು ತಾವು ಗಮನಿಸಬೇಕು. ಅದೇನು ಅಂದರೆ, ಶ್ರೀರಾಮರು ವಾಲಿ ಜೊತೆಗೆ ಯುದ್ಧ ಮಾಡುತ್ತಿದ್ದೇನೆ ಅಂತ ಹೇಳಲಿಲ್ಲ. ನಾನು ನಿನ್ನನ್ನು ಸಂಹರಿಸಿದ್ದೇನೆ ಅಂತ ಹೇಳಿದರು. ತಸ್ಮಾತ್ ತ್ವಂ ನಿಹತೋ, ನೀನು ಯುದ್ಧ ಮಾಡ್ತಾ ಇದ್ದೀಯ, ಯುದ್ಧದಲ್ಲಿ ನೀನಿದ್ದೀಯ. ನಿಹತೋ ಯುದ್ಧೇ ಮಯಾ ಬಾಣೇನ ವಾನ, ನಾನು ಬಾಣ ಬಿಟ್ಟು ನೀನು ಸಾಯಿಸ್ತೆ ಕಣಯ್ಯ ಅಂದ್ಬಿಟ್ರು. ಇದರ ಅರ್ಥ ಬಹಳ ತೀಕ್ಷ್ಣವಾಗಿದೆ. ನಾನು ನಿನ್ನ ಜೊತೆಗೆ ದ್ವಂದ್ವ ಯುದ್ಧವನ್ನು ಮಾಡುತ್ತಿದ್ದೇನೆ ಅಂತ ಅದರ ಅರ್ಥವಲ್ಲ. ಬಹಳ ಜನ ವಾದ ಮಾಡ್ತಾರಲ್ಲ, ಅಂಥ ಅಲ್ಲ, ತಾವು ಹೇಳಿದ್ದೀರಿ ಮಹಾಪರಾಕ್ರಮಿಯಾಗಿದ್ದವನು ಮರೆಯಲ್ಲಿ ಯಾಕೆ ನಿಂತುಕೊಂಡ? ಅರೆ, ಅವನು ಯುದ್ಧ ಮಾಡ್ತಾ ಇಲ್ರಿ. ಶ್ರೀರಾಮರು ಎಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ? ಶ್ರೀರಾಮರು ದಂಡಿಸುತ್ತಿದ್ದಾರೆ. ತಸ್ಯ ದಂಡೋ ವಧಃ ಸ್ಮೃತಃ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ತಾವು ವ್ಯತ್ಯಾಸವನ್ನು ಗಮನಿಸಬೇಕಾದ್ದು ಹೀಗಿದೆ, ಗಮನ ಇಟ್ಟು ಕೇಳಿ. ಯುದ್ಧ ಮಾಡಿಕೊಳ್ಳುವುದು ಬೇರೆ, ಶಿಕ್ಷಿಸಿಕೊಳ್ಳುವುದು ಬೇರೆ. ಅಂದರೆ ಅರ್ಥ ಏನು ಅಂದರೆ, ಯುದ್ಧ ಮಾಡಿದಾಗ ಶತ್ರುವಿನ ಜೊತೆಗೆ ಯುದ್ಧ ಮಾಡಿ, ನೀವು ಬಂದೂಕಿನಲ್ಲಿ ಯುದ್ಧ ಮಾಡ್ತೀರಾ, ಕತ್ತಿ ತಗೊಂಡು ಯುದ್ಧ ಮಾಡ್ತೀರಾ, ಭರ್ಜಿ, ಅದು ಬೇರೆ. ಅಂತೂ ಯುದ್ಧ ಮಾಡಿದಾಗ ಇಬ್ಬರು ಅಭಿಮುಖರಾಗುತ್ತಾರೆ. ಆದರೆ ಕೊಲ್ಲುವುದು ಅಂದರೆ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ, ಇಂತಹ ದೋಷಿಯನ್ನು, ಇಂತಹ ಅಪರಾಧಿಯನ್ನು ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಸಾಯುವ ತನಕ ನೇಣು ಹಾಕಬೇಕು ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಆದೇಶವನ್ನು. ಆಗ ಅವನ ಜೊತೆಗೆ ಅವನಿಗೊಂದು ಬಂದೂಕು ಕೊಟ್ಟು ನಾನೊಂದು ಬಂದೂಕು ಹಿಡ್ಕೊಂಡು, ಅವನಿಗೊಂದು ಕತ್ತಿ ಕೊಟ್ಟರು ನಾನೊಂದು ಕತ್ತಿ ಕೊಟ್ಟು ಯುದ್ಧ ಮಾಡಿ ಸಾಯಿಸ್ತೀನಿ ಅಂತ ಅರ್ಥ ಅಲ್ಲ. ನ್ಯಾಯದಾನವಾದ ಮೇಲೆ ಅವನನ್ನು ನೇಣು ಹಾಕಿ ಸಾಯಿಸಬೇಕು ಅಂತ ಇದ್ದರೆ ಕೈ ಕಟ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ, ಮುಸುಕು ಹಾಕ್ತಾರೆ, ಕಾಲಿಗೆ ಮರಳು ತುಂಬಿರೋ ಚೀಲಗಳು ಸೇರಿಸ್ತಾರೆ, ಎಳೀತಾರೆ, ಕುತ್ತಿಗೆ ನೇಣಾಗುತ್ತೆ, ಅವನು ಸಾಯ್ತಾನೆ. ಅದು ಶಿಕ್ಷೆ, ಅದು ದಂಡನಾ ವಿಧಾನ. ಅದು ದೇಶದಿಂದ ದೇಶಕ್ಕೆ ಬದಲಾವಣೆ ಆಗುತ್ತೆ. ಇಲ್ಲ, ನೀವು ಅರಬ್ ರಾಷ್ಟ್ರಗಳಿಗೆ ಹೋದರೆ ಕಲ್ಲು ಹೊಡೆದು ಸಾಯಿಸ್ತಾರೆ, ಒಂದು ದೊಡ್ಡ ಗೂಟಕ್ಕೆ ಕಟ್ಟಾಕಿ. ಅಥವಾ ಇನ್ಯಾವುದೋ ದೇಶದಲ್ಲಿ ವಿದ್ಯುತ್ತಿನ ಪೆಟ್ಟಿಗೆಯ ಒಳಗೆ ಕೂಡಿಸಿ ಆ ಗುಂಡಿಯನ್ನು ಒತ್ತಿ ಆ ವಿದ್ಯುತ್ ಸ್ಪರ್ಶವಾಗಿ ಸುಟ್ಟು ಹೋಗ್ತಾರೆ. ಅದು ಆಯಾ ಕಾಲಕ್ಕೆ ಆಯಾ ದೇಶಕ್ಕೆ ಬದಲಾವಣೆ ಆಗುತ್ತೆ. ಶ್ರೀರಾಮರು ಹೇಳ್ತಾ ಇದ್ದಾರೆ, ಇದು ಶಿಕ್ಷಾ ವಿಧಾನ. ಮಯಾ ಬಾಣೇನವ, ನಾನು ಬಾಣ ಬಿಟ್ಟು ನೀನು ಸಾಯಿಸಿದ್ದೀನಿ. ಅಂದರೆ ಗಮನಿಸಬೇಕಾದ್ದು, ಯುದ್ಧ 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 ಮಾಡಲಿಲ್ಲ. ಶ್ರೀರಾಮರಿಗೆ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ವಾಲಿಯನ್ನು ನೋಡುವುದಕ್ಕಿಂತ ಮುಂಚೆಯೇ ವಾಲಿ ದೋಷಿ ಅಂತ ನಿರ್ಣಯ ಆಗಿಬಿಟ್ಟಿದೆ. ಧರ್ಮಶಾಸ್ತ್ರದ ಪ್ರಕಾರ ತಮ್ಮನ ಹೆಂಡತಿಯನ್ನು ಅನುಭವಿಸಿದವನು ವಧೆಗೆ ಅರ್ಹ. ವಧಿಸುವುದಷ್ಟೇ ಉಳಿದ ಕಾರ್ಯ. ವಧಿಸುವ ಸಂದರ್ಭದಲ್ಲಿ ಅವನ ಜೊತೆ ಯುದ್ಧ ಮಾಡ್ತಾ ಕೂತ್ಕೊಳ್ಳಲ್ಲ ಯಾರು. ಅದು ಕಾರಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು ಅಂದರೆ, ಶ್ರೀರಾಮರು ವಾಲಿಯ ಜೊತೆಗೆ ಯುದ್ಧವನ್ನು ಮಾಡಲೇ ಇಲ್ಲ. ಶ್ರೀರಾಮರು ವಾಲಿಗೆ ಶಿಕ್ಷೆಯನ್ನು ವಿಧಿಸಿದರು. ಹೇಗೆ ಶಿಕ್ಷೆ ವಿಧಿಸಿದರು ಅನ್ನುವುದು ಅವರಿಗೆ ಬಿಟ್ಟಿದ್ದು. ಅಥವಾ ಮರದ ಹಿಂದೆ ಬಚ್ಚಿಟ್ಕೊಂಡು ಬಾಣ ಹೊಡಿತಾರ, ಅಥವಾ ಪೊದೆ ಹಿಂದಿರ್ತಾರ, ಅಥವಾ ಮುಖಕ್ಕೆ ಏನಾದರೂ, ಇದೆಲ್ಲ ಪ್ರಶ್ನೆ ಇಲ್ಲ. ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಅವರಿಗೆ ಹೇಗೆ ಸರಿ ಅನ್ನಿಸ್ತೋ ಹಾಗೆ ವಿಧಿಸಿದ್ರು ಅಷ್ಟೇ, ಶಿಕ್ಷೆಯನ್ನು. ಇಲ್ಲಿ ಅಭಿಮುಖವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಇನ್ನು ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ವಾಲಿ ಯಾವುದೋ ಒಂದು ಮಾಲೆಯನ್ನು ಹಾಕ್ಕೊಂಡ್ಬಿಟ್ಟಿದ್ದ, ಅದರ ಪ್ರಭಾವದಿಂದ ಅಭಿಮುಖನಾಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಯುದ್ಧ ಮಾಡಿದರೆ ಆ ವ್ಯಕ್ತಿಯಲ್ಲಿರತಕ್ಕಂಥ ಶಕ್ತಿಯೆಲ್ಲ ಬಂದ್ಬಿಡ್ತೀವನಿಗೆ. ಅದೆಲ್ಲ ಸುಳ್ಳು. ವಾಲ್ಮೀಕಿ ರಾಮಾಯಣದ ಪ್ರಕಾರ, ಬೇರೆ ಯಾವುದೋ ರಾಮಾಯಣದಲ್ಲಿರ್ಬೋದು, ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಾಂಚನಮಾಲೆಯನ್ನು ಆತ ಹಾಕಿದ್ದಾನೆ.
ಅದು ಆತನನ್ನು ಸಾಯಿಸದೆ ಉಳಿಸಿತ್ತೇ ವಿನಃ ಅಭಿಮುಖರಾದ ವ್ಯಕ್ತಿಯ ಶಕ್ತಿಯನ್ನು ಎಳೆತಿತ್ತು ಅಂತಕ್ಕಂಥದ್ದು ಶ್ರೀಮದ್ ರಾಮಾಯಣದ ದಾಖಲಾತಿ ಇಲ್ಲ. ಹೀಗಾಗಿ ಏನೋ ತಪ್ಪಿಸಿಕೊಳ್ತಕ್ಕಂಥ ವಿವರಣೆಗಳು ಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿ, ನ್ಯಾಯವಾಗಿ, ಖಚಿತವಾಗಿ, ಸುಸ್ಪಷ್ಟವಾಗಿ ರಾಮರು ವಾಲಿಯನ್ನು ನಿಗ್ರಹಿಸಿದ್ದಾರೆ, ರಾಮರು ವಾಲಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ರಾಮರು ವಾಲಿಯನ್ನು ದಂಡಿಸಿದ್ದಾರೆ. ಈ ದಂಡನೆಯನ್ನು ವಾಲಿ ಒಪ್ಪಿಕೊಳ್ಳುತ್ತಿದ್ದಾನೆ, ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ. ಕೊನೆಯದಾಗಿ ಹೇಳಿಬಿಟ್ಟ ವಾಲಿ, ತತ್ರಾಪಿ ಖಲು ಮೇ ದೋಷಃ ಕರ್ತುಂ ನಾರ್ಹಸಿ ರಾಘವ. ಶ್ರೀರಾಮರದೇನು ಇಲ್ಲರಿ, ತಪ್ಪು ನಂದೇ ಕಣಪ್ಪ. ತತ್ರಾಪಿ ಖಲು ಮೇ ದೋಷಃ, ನನ್ನಲ್ಲೇ ತಪ್ಪಿದೆ, ನನ್ನಲ್ಲೇ ದೋಷ ಇದೆ. ಡಾಕ್ಟರ್ ನಂದಿನಿ ದೇವಿಯವರೇ ಹಾಗೂ ಅವರಂತೆ ಸಂದೇಹ ಹೊಂದಿರತಕ್ಕಂತಹ ರಾಮ ಭಕ್ತರೇ, ವಿಷಯ ಇಷ್ಟೇ, ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮರು ಧರ್ಮದ ಮೂರ್ತ ಸ್ವರೂಪ. ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವರು ತಪ್ಪು ಮಾಡಲೂ ಇಲ್ಲ. ಹೀಗಾಗಿ ವಾಲಿ ನಿಗ್ರಹದಲ್ಲಿ ಅವರು ತಪ್ಪನ್ನು ಮಾಡಲಿಲ್ಲ. ವಾಲಿಯನ್ನು ಅವರು ನಿಗ್ರಹಿಸಿದರು, ವಾಲಿಗೆ ಶಿಕ್ಷೆಯನ್ನು ವಿಧಿಸಿದರು. ಸಾಕಲ್ವಾ? ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಉಷಾ, ಬೆಂಗಳೂರು RR ನಗರದಿಂದ. ನನ್ನ ಪ್ರಶ್ನೆ ಹೀಗಿದೆ: ದೇವತೆಗಳ ಪ್ರಾರ್ಥನೆಯಂತೆ ದಶರಥನ ಮಗನಾಗಿ ಜನಿಸಿದ ಶ್ರೀರಾಮನಿಗೆ ತಾನು ದೇವರು ಎಂಬುದು ಗೊತ್ತಿತ್ತೆ? ಹಾಗೂ ಯಾವುದಾದರೂ ಸಂದರ್ಭದಲ್ಲಿ ಶ್ರೀರಾಮರು ದೇವರಂತೆ ನಡೆದುಕೊಂಡಿದ್ದರೆ ಮತ್ತು ಶ್ರೀರಾಮರು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಏನಾದರೂ ಹಿನ್ನೆಲೆ ಇತ್ತೆ? ತಿಳಿಸಿಕೊಡಿ. ನಮಸ್ಕಾರ.